ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸೌಹಾರ್ದ ಸಹಕಾರಿಗಳಿಗೆ ಉನ್ನತ ಮಟ್ಟದ ತರಬೇತಿ ಕಾರ್ಯಾಗಾರ. ಶಿಕಾರಿಪುರದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಹಾಗೂ ಬಳ್ಳಾರಿ ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಸಹಯೋಗದಲ್ಲಿ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಸದಸ್ಯರಿಗೆ ಹಾಗೂ ಸಿಬ್ಬಂದಿಯವರಿಗೆ ಉನ್ನತ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಚಿಕ್ಕಮಗಳೂರಿನ ಬೈನರಿ ಎಕ್ಸೋಟಿಕಾ ರೆಸಾರ್ಟ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ನಿರ್ದೇಶಕರಾದ ಎಚ್.ಜಿ. ಹನುಮಂತಯ್ಯ ವಹಿಸಿಕೊಂಡು ಮಾತನಾಡಿ, ರಾಜ್ಯದಲ್ಲಿಯ ಪ್ರಥಮವಾಗಿ ಬಳ್ಳಾರಿ ಜಿಲ್ಲೆಯಿಂದ ಹೊರಗಡೆ ಜಿಲ್ಲೆಯಲ್ಲಿ ತರಬೇತಿಯನ್ನು ಆಯೋಜನೆ ಮಾಡಲು ಅನುಕೂಲ ಮಾಡಿಕೊಟ್ಟಿರುವ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಉದ್ಘಾಟಕರಾಗಿ ಸತ್ಯನಾರಾಯಣ, ನಿರ್ದೇಶಕರು ಮೇಘಾ ಸೌಹಾರ್ದ, ಮುಖ್ಯ ಅತಿಥಿಗಳಾಗಿ ಚಿಂತಕುಂಟೆ ಗಾದಿಲಿಂಗನಗೌಡರು, ಪ್ರಭುಗೌಡ, ಸಂಪನ್ಮೂಲ ವ್ಯಕ್ತಿಗಳಾದ ಗುರುಸ್ವಾಮಿ, ಶಶಿಧರ ಎಲೆ, ಮಹೇಶ್ ಗೌಡರು, ನರಸಿಂಹಮೂರ್ತಿ, ಹಾಸ್ಯ ಕಲಾವಿದರು, ಗುರುಸ್ವಾಮಿ, ಶಶಿಧರ ಎಲೆ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕ ನುಡಿಯನ್ನು ವೀರಶೆಟ್ಟಿ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ನುಡಿದರು. ಅನಿಲ್ ಕುಮಾರ್ ಸ್ವಾಗತಿಸಿದರು. ರಾಘವೇಂದ್ರ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಜಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಹಕಾರಿಯಿಂದ ಬಳ್ಳಾರಿ ಜಿಲ್ಲೆಯಿಂದ 45 ಜನ ಪ್ರತಿನಿಧಿಗಳು, ಸಹಕಾರಿಗಳು ಭಾಗವಹಿಸಿದ್ದರು. ಪ್ರಥಮ ಅವಧಿಯಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ತಿದ್ದುಪಡಿ ಅಂಶಗಳ ಕುರಿತು ಗುರುಸ್ವಾಮಿ ಅವರು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ದ್ವಿತೀಯ ಅವಧಿಯಲ್ಲಿ ವ್ಯವಹಾರ ಅಭಿವೃದ್ಧಿ ಯೋಜನೆ ಕುರಿತು ಶಶಿಧರ ಎಲೆ ಇವರು ಉಪನ್ಯಾಸ ನೀಡಿದರು. ಜಿಲ್ಲಾ ಮಹಿಳಾ ಜವಳಿ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ ಸಂಘ ನಿಯಮಿತ ನಿಲಯ ಶಾಂತಿನಗರ ಶಿಕಾರಿಪುರ ವತಿಯಿಂದ ಶುಕ್ರವಾರದಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಚರಿಸಲಾಯಿತು. ಶ್ರೀಮತಿ ಸುಮಿತ್ರಾ ಲೋಕೇಶ್ ಪ್ರಾರ್ಥಿಸಿದರು. ಸಂಘದ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ ರುದ್ರೇಶ್ ಸ್ವಾಗತಿಸಿದರು. ಲತಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರು ರೇಣಕಮ್ಮ ಪರಸಪ್ಪ, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳ ಬೆಂಗಳೂರು ಇದರ ಉಪಾಧ್ಯಕ್ಷರು ಶಾಂತಲಾ ಭೂಕಾಂತ್ರವರು ಪಾಲ್ಗೊಂಡಿದ್ದರು. ಇನ್ನೊಬ್ಬ ಮಹಿಳಾ ಮಹಾಮಂಡಳ ಬೆಂಗಳೂರು ನಿರ್ದೇಶಕರು ಶ್ರೀಮತಿ ಮಂಗಳಾ ವಿಶ್ವೇಶ್ವರಯ್ಯ, ಸಂಘದ ಎಲ್ಲ ನಿರ್ದೇಶಕರೆಲ್ಲರೂ ಹಾಗೂ ಕಾರ್ಯದರ್ಶಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಯಾಗಿ ಶ್ರೀಮತಿ ಶಾಂತಲಾ ಭೂಕಾಂತ್ರವರು, ನಮ್ಮ ಸಂಘದ ಸದಸ್ಯರಿಗೆ ನೇಕಾರ್ ಸಮ್ಮಾನ್ ಯೋಜನೆ ಮಾಡಿಸಿಕೊಡೋಣ, ಎಲ್ಲ ನೇಕಾರರಿಗೆ ನಮ್ಮ ಸಂಘದಿಂದ ಉಪಯೋಗವಾಗಬೇಕು, ಸದಸ್ಯ ನೇಯ್ಗೆ ಮಾಡಬೇಕು, ಖಾದಿ ಬಟ್ಟೆ ಬಗ್ಗೆ ತಿಳಿಸಿದರು. ಸಭೆಯ ಅಧ್ಯಕ್ಷರು ಶ್ರೀಮತಿ ಲತಾ ರವಿಕುಮಾರ್ ಅವರು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕುರಿತು ಮಾತನಾಡಿದರು. ನಮ್ಮ ಸಹಕಾರ ಸಂಘದಿಂದ ನೇಕಾರ್ ಸದಸ್ಯರಿಗೆ ಉಪಯೋಗದ ಬಗ್ಗೆ ತಿಳಿಸಿದರು. ಸಂಘವನ್ನು ಅಭಿವೃದ್ಧಿಗೊಳಿಸೋಣ ಎಂದು ಮಾತನಾಡಿದರು.